ಫ್ರೆಂಡ್ಸ್, ಸವಿತಾ ಸವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮಸಪ್ ಮಾಡೋಣ ಅಂತ ಸೊಪ್ಪನ್ನು ತೊಗೊಂಡಿದ್ದೆ ಮಿಕ್ಸು. ಸೊ ನೋಡಿ, ಈ ಥರ ಫ್ರೆಶ್ ಆಗಿತ್ತು ಸೊಪ್ಪು, ಚೆನ್ನಾಗಿದೆ. ಸೊ ಇವಾಗ ಮಸಪ್ಪಿಗೆ ಸೊಪ್ಪನ್ನು ಹಾಕಿಬಿಟ್ಟು ಸೊಪ್ಪನ್ನು ಕುಕ್ಕರ್ಗೆ ಹಾಕೋಬೇಕಾಗುತ್ತೆ. ಸೊಪ್ಪನ್ನು ಹಾಕ್ಕೊಂಡು ಸೊಪ್ಪು ಹಾಕೋಬೇಕಾಗುತ್ತೆ. 2 ಸಲ ಸೊಪ್ಪನ್ನ ತೊಳ್ಕೊಬೇಕು. ಮಣ್ಣು ಜಾಸ್ತಿ ಇಲ್ಲ ಅಂದರೆ 2 ಸಲ ತೊಳ್ಕೊಬೇಕು. ಮಣ್ಣು ಜಾಸ್ತಿ ಇದ್ದರೆ 3 ಸಲ ತೊಳ್ಕೊಬೇಕಾಗುತ್ತೆ. 3 ಸಲ ತೊಳ್ಕೊಂಡು ಬೇಳೆನೂ ಒಂದು ಸಲ ತೊಳೆದು ಹಾಕ್ಕೋಬೇಕು. ಬೇಳೆ, ಟೊಮೊಟೊ, ಮೆಣಸಿನ್ಕಾಯಿನ ತೊಳೆದು ಹಾಕ್ಕೋಬೇಕು ಕುಕ್ಕರಿಗೆ. ಸೊ ಫ್ರೆಂಡ್, ಹಸಿಮೆಣ್ಸಿನ್ಕಾಯಿ ಒಂದು 10 ಹಾಕ್ಕೊಂಡಿದ್ದೀನಿ. ತುಂಬ ಖಾರ ಅದಕ್ಕೆ ಹಾಕಲ್ಲ, ಮೀಡಿಯಮ್ ಹಾಕ್ಕೊಳ್ಬೇಕು. ಸೊ ಟೊಮೊಟೊ ಹಣ್ಣು 2 ಹಣ್ಣು ಹಾಕ್ತಾಯಿದ್ದೀನಿ. ಸೊಪ್ಪಿಗೆ ತೊಳೆದು ಹಾಕಬೇಕು. ಸೊ ಇದಕ್ಕೆ ಇವಾಗ 1.5 ಚೊಂಬು ನೀರು ಹಾಕಬೇಕಾಗುತ್ತೆ. 1 ಚೊಂಬು ಪ್ಲಸ್ ಅರ್ಧ ಹಾಕಬೇಕಾಗುತ್ತೆ. 1.5 ಚೊಂಬು ಹಾಕಬೇಕಾಗುತ್ತೆ. ಇನ್ನು ಅರ್ಧ ಚೊಂಬು ಹಾಕ್ಕೋತಾ ಇದ್ದೀನಿ ನಾನು. ಹಾಕ್ಬಿಟ್ಟು ಕ್ಯಾಪನ್ನು ಹಾಕಬೇಕು. ಕ್ಯಾಪನ್ನು ಹಾಕ್ಬಿಟ್ಟು ವಿಷಲನ್ನು ಹಾಕಬೇಕಾಗುತ್ತೆ. ಹಾಕಾದ್ಮೇಲೆ ಗ್ಯಾಸ್ ಸ್ಟವ್ ಅಂಟಿಸ್ಕೊಬಿಟ್ಟು 2 ಕೂಗು ಬಂದಮೇಲೆ ಕ್ಯಾಪ್ ಓಪನ್ ಮಾಡಬೇಕಾಗುತ್ತೆ. ಈಗ 1 ವಿಷಲ್ ಆಗಿದೆ ಫ್ರೆಂಡ್ಸ್, ಆಗ್ತಾಯಿದೆ. 2 ವಿಷಲ್ ಬಂದರೆ ಸಾಕು. ಎರಡು ವಿಷಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ಮತ್ತು ಬೇಳೆ ಎಲ್ಲ. ಸೊ 10 ನಿಮಿಷ ಬಿಟ್ಟು ಕ್ಯಾಪ್ ಓಪನ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇವಾಗ 10 ನಿಮಿಷ ಆಗಿದೆ ವಿಷಲ್ಲಾಗಿ. ಇವಾಗ ನೋಡೋಣ. ಚೆನ್ನಾಗಿ ಬೆಂದಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಚೆನ್ನಾಗಿ ನೀರನ್ನು ಸಪ್ರೇಟು ಬಸ್ಕೋಬೇಕಾಗುತ್ತೆ. ಬಸ್ಕೊಂಡು ಆಮೇಲೆ ಚೆನ್ನಾಗಿ ಮಸಿಬೇಕು. ಸೊ ಫ್ರೆಂಡ್, ಈ ಥರ ಮಸ್ಕೋಬೇಕಾಗುತ್ತೆ. ಈ ಥರ ಇದೆ. ಈ ಥರ ಮಸ್ಕೊಂಡು ಸ್ವಲ್ಪ ಮೀಡಿಯಮ್ ಮಸ್ಕೋಬೇಕು. ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ. ಸ್ವಲ್ಪ ಅದೇ ಥರ ಇರಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ಮಸ್ತಿ ಇಟ್ಕೊಂಡಿದ್ದೀನಿ ನೋಡಿ. ಮಸ್ತಿ ಇಟ್ಕೊಂಡಾದ್ಮೇಲೆ ಇವಾಗ ಒಗ್ಗರಣೆ ಮಾಡಬೇಕು. ಗ್ಯಾಸ್ ಸ್ಟವನ್ನು ಅಂಟಿಸ್ಕೊಂಡು ಬಾಣಲೆ ಕಾಯ್ದಾದ್ಮೇಲೆ ಸ್ವಲ್ಪ ಎಣ್ಣೆ ಬಿಡಬೇಕಾಗುತ್ತೆ. ಸೊ ನಾವು ಬಸ್ತಿರೋ ನೀರನ್ನೇ ತೆಗೆದಿಟ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಬಾಣಲಿ ಕಾಯ್ದಿದೆ, ಎಣ್ಣೆ ಬಿಟ್ಟಿರ್ತಾ ಇದ್ದೀನಿ. ಸ್ವಲ್ಪ ಬಾಣಲಿ ಕಾಯ್ದಿನಿ, ಎಣ್ಣೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಬಿಟ್ಕೊಂಡು ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಹಾಕಬೇಕಾಗುತ್ತೆ. ಸೊ ಸಾಸಿವೆನೂ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಸಾಸಿವೆ ಸಿರಿದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಸಿಪ್ಪೆ ತೆಗೆದುಬಿಟ್ಟು ಬೆಳ್ಳುಳ್ಳಿನ ಹಾಕಬೇಕಾಗುತ್ತೆ. ಅದು ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಅದು ರೋಸ್ಟ್ ಆದಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಬೇಕಾಗುತ್ತೆ. ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಆದಮೇಲೆ ಆಮೇಲೆ ಸೊಪ್ಪು ಮಸ್ತಿರೋದನ್ನ ಹಾಕಬೇಕಾಗುತ್ತೆ. ರೋಸ್ಟ್ ಆಗಿದೆ. ಸೊ ಸೊಪ್ಪು ಮಸ್ತಿರೋದನ್ನ ಹಾಕಬೇಕು. ಸೊಪ್ಪನ್ನು ಅದರೊಳಗೆ ಹಾಕಬೇಕಾಗುತ್ತೆ.
ಈ ಥರ ಬಂದಿದ್ದೀನಿ ಸೊಪ್ಪು. ನಾನು ಸಪ್ರೇಟ್ ನೀರನ್ನು ಎತ್ಕೊಂಡಿದ್ವಲ್ಲ ಅದನ್ನೇ ಹಾಕಬೇಕಾಗುತ್ತೆ. ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗುತ್ತೆ. ಎಲ್ಲ ಆದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಬೇಕಾಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ ಒಂದು ಸ್ಪೂನನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 2 ನಿಮಿಷ ಬಿಟ್ಟು ಇಳಿಸ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.